ಬೆಂಗಿಪುರ ಪೋರ್ಟ್ ಗ್ರಾಮಲ್ಲಿದ್ದೇನೆ. ಈ ಒಂದು ಮನೆಯಲ್ಲಿ ಇಬ್ಬರು ಬಾಂಗ್ಲಾದೇಶರಿದ್ದಾರೆ. ಜಸ್ಟ್ ನಾವು ಬರೋದು ನೋಡಿ ಓಡಿ ಹೋಗಿದ್ದಾರೆ, ಲಾಕ್ ಮಾಡ್ಕೊಂಡಿದ್ದಾರೆ. ದೃಶ್ಯದ ನೋಡ್ತಿರ್ಬೋದು, ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಕಡೆ ಅಕ್ರಮವಾಗಿ ಬಾಂಗ್ಲಾದೇಶದವರು ಸಿಲಿಕಾನ್ ಸಿಟಿಯಲ್ಲಿ ಇಡೀ ಸುತ್ತ ಎಲ್ಲಿ ಯಾಕಂದರೆ ಪ್ರಮುಖ ಏರಿಯಾಗಳಲ್ಲಿ ಇದ್ದಾರೆ. ಹೀಗಾಗಿ ಇವ್ರನ್ನೆಲ್ಲ ಒದ್ದು ಓಡಿಸ್ಬೇಕು ಎಂಬುದು ಹಿಂದೂಪರ ಸಂಘಟನೆ ಆಗ್ರಹವಾಗಿದೆ. ನಾವು ಬರೋದು ನೋಡಿ ಸದ್ಯಕ್ಕೆ ಈಗ ಡೋರ್ ಲಾಕ್ ಹಾಕಿದ್ದಾರೆ, ಈಗ ಕೀ ಹಾಕಿ ಓಡಿ ಹೋಗಿದ್ದಾರೆ. ಇಲ್ಲಿ ಮಾತಾಡಿಸ್ತೀನಿ. ಕಿತ್ನಾ ಲೋಗ ಆತ ಬಾಂಗ್ಲಾದೇಶ್? हाँ वो भाग गया 1-1.5 घंटा में भाग गया. 1 ಗಂಟೆ ಮುಂಚೆ ಓಡೋಗಿದ್ದಾರೆ ಅಂತ ಅಂದ್ಬಿಟ್ಟು ಅವನು ಹೇಳ್ತಾನೆ. ಇಬ್ಬರಿದ್ದಾರಂತೆ. ಇದೇ ಥರ ತುಂಬ ಫ್ಯಾಮಿಲಿಗಳಿದೆ. ಯಾಕೆಂದ್ರೆ ನೀವು ಪ್ರತ್ಯಕ್ಷದರ್ಶಿ ಆಗಿರೋದ್ರಿಂದ 1 ಗಂಟೆ ಮುಂಚೆ ನಾವು ಮೀಡಿಯಾದವ್ರು ಬರ್ತೀವಿ ಅಂತ ಅಂದ್ಬಿಟ್ಟು ಓಡೋಗೋ ಪ್ರಸಂಗ ಏನು ಮಾಡೋಕ್ಕೆ ಬೇಕಾಯ್ತು? ಇವ್ರದ್ದು ದಾಖಲೆ ಇದ್ದಿದ್ರೆ ಆರಾಮಾಗಿ ತೋರಿಸ್ಬೋದಿತ್ತು. ನಾನು ಇಲ್ಲಿ ಸಿಟಿಜನ್ಶಿಪ್ ಪಡ್ಕೊಂಡಿದ್ದೀನಿ, ನಾನು ಇಲ್ಲಿರೋಕ್ಕೆ ಅರ್ಹತೆ ಅಂತ ಅಂದ್ಬಿಟ್ಟು ಪಡ್ಕೊಂಡು ಹೋಗಿತ್ತು. ಯಾವುದೇ ದಾಖಲಾತಿ ಇಲ್ದೇ ಮೀಡಿಯಾ ಬಂದು ಓಡೋಗ್ತಾರೆ ಅಂತಂದರೆ ತುಂಬ ಫ್ಯಾಮಿಲಿಗಳಿದೆ. ಈ ಥರ ಸುಮಾರು 60ರಿಂದ 70 ಕಾಲೋನಿಗಳು ಈ ಥರ ಇಲ್ಲಿ ಅಕ್ರಮ ಬಾಂಗ್ಲಾವಾಸಿಗಳು ಇದ್ದಾರೆ. ಯಾಕೆಂದ್ರೆ ನೀವು ಪ್ರತ್ಯಕ್ಷದರ್ಶಿ ಅವನು ಹೇಳ್ತಾನೆ ಕೇಳಿ. ಕಿತ್ನಾ ಲೋಗೆ 2 लोग है ना इधर, कब जा रहे हैं? 1 घंटा का पहले, 1-1.5 घंटा पहले, 1-1.5 घंटा 1-1.5 घंटे ಮುಂಚೆ ಓಡೋಗಿದ್ದಾರೆ. क्यों जा रहे हैं इधर? हमारा आदमी आ रहा है ना, वो से जा रहे हैं. ठीक है, क्या काम कर रहे हैं उधर ये वाला? वो कसरा वाला काम कर रहे हैं, कबाड़ी के. ಕಸ ಆಯೋದು ಈ ತರ ಕೆಲಸ. वो शाम का आ रहे हैं कि इधर? आ रहे हैं. ठीक है, ನಾವು ಸಾಯಂಕಾಲ ಮತ್ತೆ ಪ್ರಯತ್ನ ಮಾಡ್ತೀವಿ ಅವ್ರನ್ನ ಮಾತಾಡ್ಸಕ್ಕೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಈ ಕೆಲವೇ ಗಂಟೆಗಳಲ್ಲಿ ಈಗ ಡೋರ್ ಕ್ಲೋಸ್ ಮಾಡ್ಕೊಂಡು ಅವರು ಓಡಿ ಹೋಗಿದ್ರಂತೆ ಇಲ್ಲಿ ನಿವಾಸಿಗಳು ಹೇಳ್ತಾರೆ. ಯಾಕಂದರೆ ಕೆಲವೊಂದು ವೆಸ್ಟ್ ಬೆಂಗಾಲ್, ಆಸಾಮ್ದವರು ಇಲ್ಲೆಲ್ಲ ಚಿಂತೆ ಆಯ್ತಿದ್ದಾರೆ. ಇದೇ ಅವರ ಗುಡಿಸಲು ನೋಡ್ತಿರ್ಬೋದು, ಸುಮಾರು ಗುಡಿಸಲುಗಳಿದ್ದಾವೆ. ಶೆಡ್ ಹಾಕೊಂಡು ಇಲ್ಲೇ ಜೀವನ ಮಾಡ್ತಿದ್ದಾರೆ. ಎಲ್ಲ ಬೇರೆ ಬೇರೆ ಸಿಟಿ ಒಳಗೆ ಹೋಗಿ ಕಸ ಆಯ್ದುಕೊಂಡು ಬರ್ತಾರೆ, ಬಿಯರ್ ಬಾಟಲ್ಗಳು ಎಲ್ಲವನ್ನ ಆಯ್ದುಕೊಂಡು ಬಂದು ಇಲ್ಲಿ ಡಂಪ್ ಮಾಡ್ತಾರೆ, ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಇದಕ್ಕೊಬ್ಬ ಮಾಲೀಕಿ ಇದ್ದಾನೆ. ಇವ್ರನ್ನ ಕರ್ಕೊಂಬರೋರು ಯಾರು? ಬೇರೆ ಅಲ್ಲಿಂದ ಬಾಂಗ್ಲಾ ಪ್ರಜೆಗಳನ್ನು ಇಲ್ಲಿ ಕರ್ಕೊಂಡು ಬರೋರು ಯಾರು? ಇದಕ್ಕೊಂದು ಮಾಲೀಕಿ ಇದ್ದಾನೆ. ಆ ಮಾಲೀಕನನ್ನು ಪತ್ತೆ ಹಚ್ಚಬೇಕಾಗತ್ತೆ ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರ. ಒಂದು ಕಡೆ ದೇಶದ ಭದ್ರತೆಗೆ ಇದು ಸುರಕ್ಷಿತವಲ್ಲ. ಯಾಕಂದರೆ ತುಂಬ ಅಕ್ರಮ ಬಾಂಗ್ಲಾದೇಶದವರು ಬೆಂಗಳೂರು ಸುತ್ತಮುತ್ತ ಇದ್ದಾರೆ ಎಂಬುದು ಕಡೆ ಹೇಳಲಾಗ್ತದೆ. ಇದಕ್ಕೆ ರಿಪಬ್ಲಿಕ್ ಕಾಂಡ ಹಲವು ಕಡೆ ಹೋಗಿ ಒಂದು ಕಡೆ ಮೇಗಾ ಆಪರೇಷನ್ ಮಾಡ್ತಿದೆ. ಹಲವು ಬಾಂಗ್ಲಾದೇಶರು ಇದ್ದಾರೆ ಎಂಬುದು ಗೊತ್ತಾಗುತ್ತೆ. ಇಲ್ಲಿ ಸಹ ಇದ್ದಾರೆ ಎಂಬುದು ಸ್ಪಷ್ಟವಾಗಿ ಇಲ್ಲಿ ನಿವಾಸಿಗಳು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಬೆಂಗಿಪುರ ಪೋರ್ಟ್ ಗ್ರಾಮಲ್ಲಿದ್ದೇನೆ. ಈ ಒಂದು ಮನೆಯಲ್ಲಿ ಇಬ್ಬರು ಬಾಂಗ್ಲಾದೇಶರಿದ್ದಾರೆ. ಜಸ್ಟ್ ನಾವು ಬರೋದು ನೋಡಿ ಓಡಿ ಹೋಗಿದ್ದಾರೆ, ಲಾಕ್ ಮಾಡ್ಕೊಂಡಿದ್ದಾರೆ. ದೃಶ್ಯದ ನೋಡ್ತಿರ್ಬೋದು, ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಕಡೆ ಅಕ್ರಮವಾಗಿ ಬಾಂಗ್ಲಾದೇಶದವರು ಸಿಲಿಕಾನ್ ಸಿಟಿಯಲ್ಲಿ ಇಡೀ ಸುತ್ತ ಎಲ್ಲಿ ಯಾಕಂದರೆ ಪ್ರಮುಖ ಏರಿಯಾಗಳಲ್ಲಿ ಇದ್ದಾರೆ. ಹೀಗಾಗಿ ಇವ್ರನ್ನೆಲ್ಲ ಒದ್ದು ಓಡಿಸ್ಬೇಕು ಎಂಬುದು ಹಿಂದೂಪರ ಸಂಘಟನೆ ಆಗ್ರಹವಾಗಿದೆ. ನಾವು ಬರೋದು ನೋಡಿ ಸದ್ಯಕ್ಕೆ ಈಗ ಡೋರ್ ಲಾಕ್ ಹಾಕಿದ್ದಾರೆ, ಈಗ ಕೀ ಹಾಕಿ ಓಡಿ ಹೋಗಿದ್ದಾರೆ. ಇಲ್ಲಿ ಮಾತಾಡಿಸ್ತೀನಿ. ಕಿತ್ನಾ ಲೋಗ ಆತ ಬಾಂಗ್ಲಾದೇಶ್? हाँ वो भाग गया 1-1.5 घंटा में भाग गया. 1 ಗಂಟೆ ಮುಂಚೆ ಓಡೋಗಿದ್ದಾರೆ ಅಂತ ಅಂದ್ಬಿಟ್ಟು ಅವನು ಹೇಳ್ತಾನೆ. ಇಬ್ಬರಿದ್ದಾರಂತೆ. ಇದೇ ಥರ ತುಂಬ ಫ್ಯಾಮಿಲಿಗಳಿದೆ. ಯಾಕೆಂದ್ರೆ ನೀವು ಪ್ರತ್ಯಕ್ಷದರ್ಶಿ ಆಗಿರೋದ್ರಿಂದ 1 ಗಂಟೆ ಮುಂಚೆ ನಾವು ಮೀಡಿಯಾದವ್ರು ಬರ್ತೀವಿ ಅಂತ ಅಂದ್ಬಿಟ್ಟು ಓಡೋಗೋ ಪ್ರಸಂಗ ಏನು ಮಾಡೋಕ್ಕೆ ಬೇಕಾಯ್ತು? ಇವ್ರದ್ದು ದಾಖಲೆ ಇದ್ದಿದ್ರೆ ಆರಾಮಾಗಿ ತೋರಿಸ್ಬೋದಿತ್ತು. ನಾನು ಇಲ್ಲಿ ಸಿಟಿಜನ್ಶಿಪ್ ಪಡ್ಕೊಂಡಿದ್ದೀನಿ, ನಾನು ಇಲ್ಲಿರೋಕ್ಕೆ ಅರ್ಹತೆ ಅಂತ ಅಂದ್ಬಿಟ್ಟು ಪಡ್ಕೊಂಡು ಹೋಗಿತ್ತು. ಯಾವುದೇ ದಾಖಲಾತಿ ಇಲ್ದೇ ಮೀಡಿಯಾ ಬಂದು ಓಡೋಗ್ತಾರೆ ಅಂತಂದರೆ ತುಂಬ ಫ್ಯಾಮಿಲಿಗಳಿದೆ. ಈ ಥರ ಸುಮಾರು 60ರಿಂದ 70 ಕಾಲೋನಿಗಳು ಈ ಥರ ಇಲ್ಲಿ ಅಕ್ರಮ ಬಾಂಗ್ಲಾವಾಸಿಗಳು ಇದ್ದಾರೆ. ಯಾಕೆಂದ್ರೆ ನೀವು ಪ್ರತ್ಯಕ್ಷದರ್ಶಿ ಅವನು ಹೇಳ್ತಾನೆ ಕೇಳಿ. ಕಿತ್ನಾ ಲೋಗೆ 2 लोग है ना इधर, कब जा रहे हैं? 1 घंटा का पहले, 1-1.5 घंटा पहले, 1-1.5 घंटा 1-1.5 घंटे ಮುಂಚೆ ಓಡೋಗಿದ್ದಾರೆ. क्यों जा रहे हैं इधर? हमारा आदमी आ रहा है ना, वो से जा रहे हैं. ठीक है, क्या काम कर रहे हैं उधर ये वाला? वो कसरा वाला काम कर रहे हैं, कबाड़ी के. ಕಸ ಆಯೋದು ಈ ತರ ಕೆಲಸ. वो शाम का आ रहे हैं कि इधर? आ रहे हैं. ठीक है, ನಾವು ಸಾಯಂಕಾಲ ಮತ್ತೆ ಪ್ರಯತ್ನ ಮಾಡ್ತೀವಿ ಅವ್ರನ್ನ ಮಾತಾಡ್ಸಕ್ಕೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಈ ಕೆಲವೇ ಗಂಟೆಗಳಲ್ಲಿ ಈಗ ಡೋರ್ ಕ್ಲೋಸ್ ಮಾಡ್ಕೊಂಡು ಅವರು ಓಡಿ ಹೋಗಿದ್ದಾರಂತೆ ಇಲ್ಲಿ ನಿವಾಸಿಗಳು ಹೇಳ್ತಾರೆ. ಯಾಕಂದರೆ ಕೆಲವೊಂದು ವೆಸ್ಟ್ ಬೆಂಗಾಲ್, ಆಸಾಮ್ದವರು ಇಲ್ಲೆಲ್ಲ ಚಿಂತೆ ಆಯ್ತಿದ್ದಾರೆ. ಇದೇ ಅವರ ಗುಡಿಸಲು ನೋಡ್ತಿರ್ಬೋದು, ಸುಮಾರು ಗುಡಿಸಲುಗಳಿದ್ದಾವೆ. ಶೆಡ್ ಹಾಕೊಂಡು ಇಲ್ಲೇ ಜೀವನ ಮಾಡ್ತಿದ್ದಾರೆ. ಎಲ್ಲ ಬೇರೆ ಬೇರೆ ಸಿಟಿ ಒಳಗೆ ಹೋಗಿ ಕಸ ಆಯ್ದುಕೊಂಡು ಬರ್ತಾರೆ, ಬಿಯರ್ ಬಾಟಲ್ಗಳು ಎಲ್ಲವನ್ನ ಆಯ್ದುಕೊಂಡು ಬಂದು ಇಲ್ಲಿ ಡಂಪ್ ಮಾಡ್ತಾರೆ, ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಇದಕ್ಕೊಬ್ಬ ಮಾಲೀಕಿ ಇದ್ದಾನೆ. ಇವ್ರನ್ನ ಕರ್ಕೊಂಬರೋರು ಯಾರು? ಬೇರೆ ಅಲ್ಲಿಂದ ಬಾಂಗ್ಲಾ ಪ್ರಜೆಗಳನ್ನು ಇಲ್ಲಿ ಕರ್ಕೊಂಡು ಬರೋರು ಯಾರು? ಇದಕ್ಕೊಂದು ಮಾಲೀಕಿ ಇದ್ದಾನೆ. ಆ ಮಾಲೀಕನನ್ನು ಪತ್ತೆ ಹಚ್ಚಬೇಕಾಗತ್ತೆ ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರ. ಒಂದು ಕಡೆ ದೇಶದ ಭದ್ರತೆಗೆ ಇದು ಸುರಕ್ಷಿತವಲ್ಲ. ಯಾಕಂದರೆ ತುಂಬ ಅಕ್ರಮ ಬಾಂಗ್ಲಾದೇಶದವರು ಬೆಂಗಳೂರು ಸುತ್ತಮುತ್ತ ಇದ್ದಾರೆ ಎಂಬುದು ಕಡೆ ಹೇಳಲಾಗ್ತದೆ. ಇದಕ್ಕೆ ರಿಪಬ್ಲಿಕ್ ಕಾಂಡ ಹಲವು ಕಡೆ ಹೋಗಿ ಒಂದು ಕಡೆ ಮೇಗಾ ಆಪರೇಷನ್ ಮಾಡ್ತಿದೆ. ಹಲವು ಬಾಂಗ್ಲಾದೇಶರು ಇದ್ದಾರೆ ಎಂಬುದು ಗೊತ್ತಾಗುತ್ತೆ. ಇಲ್ಲಿ ಸಹ ಇದ್ದಾರೆ ಎಂಬುದು ಸ್ಪಷ್ಟವಾಗಿ ಇಲ್ಲಿ ನಿವಾಸಿಗಳು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಬೆಂಗಿಪುರ ಪೋರ್ಟ್ ಗ್ರಾಮಲ್ಲಿದ್ದೇನೆ. ಈ ಒಂದು ಮನೆಯಲ್ಲಿ ಇಬ್ಬರು ಬಾಂಗ್ಲಾದೇಶರಿದ್ದಾರೆ. ಜಸ್ಟ್ ನಾವು ಬರೋದು ನೋಡಿ ಓಡಿ ಹೋಗಿದ್ದಾರೆ, ಲಾಕ್ ಮಾಡ್ಕೊಂಡಿದ್ದಾರೆ. ದೃಶ್ಯದ ನೋಡ್ತಿರ್ಬೋದು, ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಕಡೆ ಅಕ್ರಮವಾಗಿ ಬಾಂಗ್ಲಾದೇಶದವರು
ಸಿಲಿಕಾನ್ ಸಿಟಿಯಲ್ಲಿ ಇಡೀ ಸುತ್ತ ಎಲ್ಲಿ ಯಾಕಂದರೆ ಪ್ರಮುಖ ಏರಿಯಾಗಳಲ್ಲಿ ಇದ್ದಾರೆ. ಹೀಗಾಗಿ ಇವ್ರನ್ನೆಲ್ಲ ಒದ್ದು ಓಡಿಸ್ಬೇಕು ಎಂಬುದು ಹಿಂದೂಪರ ಸಂಘಟನೆ ಆಗ್ರಹವಾಗಿದೆ. ನಾವು ಬರೋದು ನೋಡಿ ಸದ್ಯಕ್ಕೆ ಈಗ ಡೋರ್ ಲಾಕ್ ಹಾಕಿದ್ದಾರೆ, ಈಗ ಕೀ ಹಾಕಿ ಓಡಿ ಹೋಗಿದ್ದಾರೆ. ಇಲ್ಲಿ ಮಾತಾಡಿಸ್ತೀನಿ. ಕಿತ್ನಾ ಲೋಗ ಆತ ಬಾಂಗ್ಲಾದೇಶ್? हाँ वो भाग गया 1-1.5 घंटा में भाग गया. 1 ಗಂಟೆ ಮುಂಚೆ ಓಡೋಗಿದ್ದಾರೆ ಅಂತ ಅಂದ್ಬಿಟ್ಟು ಅವನು ಹೇಳ್ತಾನೆ. ಇಬ್ಬರಿದ್ದಾರಂತೆ. ಇದೇ ಥರ ತುಂಬ ಫ್ಯಾಮಿಲಿಗಳಿದೆ. ಯಾಕೆಂದ್ರೆ ನೀವು ಪ್ರತ್ಯಕ್ಷದರ್ಶಿ ಆಗಿರೋದ್ರಿಂದ 1 ಗಂಟೆ ಮುಂಚೆ ನಾವು ಮೀಡಿಯಾದವ್ರು ಬರ್ತೀವಿ ಅಂತ ಅಂದ್ಬಿಟ್ಟು ಓಡೋಗೋ ಪ್ರಸಂಗ ಏನು ಮಾಡೋಕ್ಕೆ ಬೇಕಾಯ್ತು. ಇವ್ರದ್ದು ದಾಖಲೆ ಇದ್ದಿದ್ರೆ ಆರಾಮಾಗಿ ತೋರಿಸ್ಬೋದಿತ್ತು. ನಾನು ಇಲ್ಲಿ ಸಿಟಿಜನ್ಶಿಪ್ ಪಡ್ಕೊಂಡಿದ್ದೀನಿ, ನಾನು ಇಲ್ಲಿರೋಕ್ಕೆ ಅರ್ಹತೆ ಅಂತ ಅಂದ್ಬಿಟ್ಟು ಪಡ್ಕೊಂಡು ಹೋಗಿತ್ತು. ಯಾವುದೇ ದಾಖಲಾತಿ ಇಲ್ದೇ ಮೀಡಿಯಾ ಬಂದು ಓಡೋಗ್ತಾರೆ ಅಂತಂದರೆ ತುಂಬ ಫ್ಯಾಮಿಲಿಗಳಿದೆ. ಈ ಥರ ಸುಮಾರು 60ರಿಂದ 70 ಕಾಲೋನಿಗಳು ಈ ಥರ ಇಲ್ಲಿ ಅಕ್ರಮ ಬಾಂಗ್ಲಾವಾಸಿಗಳು ಇದ್ದಾರೆ. ಯಾಕೆಂದ್ರೆ ನೀವು ಪ್ರತ್ಯಕ್ಷದರ್ಶಿ ಅವನು ಹೇಳ್ತಾನೆ ಕೇಳಿ. ಕಿತ್ನಾ ಲೋಗೆ 2 लोग है ना इधर, हाँ, 2 कब जा रहे हैं? 1 घंटा का पहले, 1-1.5 घंटा पहले. 1-1.5 घंटा 1-1 घंटे ಮುಂಚೆ ಓಡೋಗಿದ್ದಾರೆ. क्यों जा रहे हैं इधर? मालूम वो हमारा आदमी आ रहा है ना, वो से जा रहे हैं. वो ठीक है, क्या काम कर रहे हैं उधर ये वाला? वो कसरला काम कर रहे हैं कबड्डी के. ಕಸ ಆಯೋದು ಈ ತರ ಕೆಲಸ. वो शाम का आ रहे हैं कि इधर? हाँ आ रहे हैं. ठीक है, ನಾವು ಸಾಯಂಕಾಲ ಮತ್ತೆ ಪ್ರಯತ್ನ ಮಾಡ್ತೀವಿ ಅವ್ರನ್ನ ಮಾತಾಡ್ಸಕ್ಕೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಈ ಕೆಲವೇ ಗಂಟೆಗಳಲ್ಲಿ ಈಗ ಡೋರ್ ಕ್ಲೋಸ್ ಮಾಡ್ಕೊಂಡು ಅವರು ಓಡಿ ಹೋಗಿದ್ದಾರಂತ ಇಲ್ಲಿ ನಿವಾಸಿಗಳು ಹೇಳ್ತಾರೆ. ಯಾಕಂದರೆ ಕೆಲವೊಂದು ವೆಸ್ಟ್ ಬೆಂಗಾಲ್ ಆಸಾಮ್ದವರು ಇಲ್ಲೆಲ್ಲ ಚಿಂತೆ ಆಯ್ತಿದ್ದಾರೆ. ಇದೇ ಅವರ ಗುಡಿಸಲು ನೋಡ್ತಿರ್ಬೋದು. ಸುಮಾರು ಗುಡಿಸಲುಗಳಿದ್ದಾವೆ. ಶೆಡ್ ಹಾಕೊಂಡು ಇಲ್ಲೇ ಜೀವನ ಮಾಡ್ತಿದ್ದಾರೆ. ಎಲ್ಲ ಬೇರೆ ಬೇರೆ ಸಿಟಿ ಒಳಗೆ ಹೋಗಿ ಕಸ ಆಯ್ದುಕೊಂಡು ಬರ್ತಾರೆ. ಬಿಯರ್ ಬಾಟಲ್ಗಳು ಎಲ್ಲವನ್ನ ಆಯ್ದುಕೊಂಡು ಬಂದು ಇಲ್ಲಿ ಡಂಪ್ ಮಾಡ್ತಾರೆ. ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಇದಕ್ಕೊಬ್ಬ ಮಾಲೀಕ ಇದ್ದಾನೆ. ಇವ್ರನ್ನ ಕರ್ಕೊಂಬರೋರು ಯಾರು? ಬೇರೆ ಅಲ್ಲಿಂದ ಬಾಂಗ್ಲಾ ಪ್ರಜೆಗಳನ್ನು ಇಲ್ಲಿ ಕರೆದುಕೊಂಡು ಬರೋರು ಯಾರು? ಇದಕ್ಕೊಂದು ಮಾಲೀಕ ಇದ್ದಾನೆ. ಆ ಮಾಲೀಕನನ್ನು ಪತ್ತೆ ಹಚ್ಚಬೇಕಾಗತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರ. ಒಂದು ಕಡೆ ದೇಶದ ಭದ್ರತೆಗೆ ಇದು ಸುರಕ್ಷಿತವಲ್ಲ. ಯಾಕಂದರೆ ತುಂಬ ಅಕ್ರಮ ಬಾಂಗ್ಲಾದೇಶದವರು ಬೆಂಗಳೂರು ಸುತ್ತಮುತ್ತ ಇದ್ದಾರೆ ಎಂಬುದು ಕಡೆ ಹೇಳಲಾಗ್ತದೆ. ಇದಕ್ಕೆ ರಿಪಬ್ಲಿಕ್ ಕಾಂಡ ಹಲವು ಕಡೆ ಹೋಗಿ ಒಂದು ಕಡೆ ಮೇಗಾ ಆಪರೇಷನ್ ಮಾಡ್ತಿದೆ. ಹಲವು ಬಾಂಗ್ಲಾದೇಶರು ಇದ್ದಾರೆ ಎಂಬುದು ಗೊತ್ತಾಗುತ್ತೆ. ಇಲ್ಲಿ ಸಹ ಇದ್ದಾರೆ ಎಂಬುದು ಸ್ಪಷ್ಟವಾಗಿ ಇಲ್ಲಿ ನಿವಾಸಿಗಳು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಬೆಂಗಿಪುರ ಪೋರ್ಟ್ ಗ್ರಾಮಲ್ಲಿದ್ದೇನೆ. ಈ ಒಂದು ಮನೆಯಲ್ಲಿ ಇಬ್ಬರು ಬಾಂಗ್ಲಾದೇಶರು ಇದ್ದಾರೆ. ಜಸ್ಟ್ ನಾವು ಬರೋದು ನೋಡಿ ಓಡಿ ಹೋಗಿದ್ದಾರೆ. ಲಾಕ್ ಮಾಡ್ಕೊಂಡಿದ್ದಾರೆ. ದೃಶ್ಯದ ನೋಡ್ತಿರ್ಬೋದು, ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಕಡೆ ಅಕ್ರಮವಾಗಿ ಬಾಂಗ್ಲಾದೇಶದವರು ಸಿಲಿಕಾನ್ ಸಿಟಿಯಲ್ಲಿ ಇಡೀ ಸುತ್ತ ಎಲ್ಲಿ ಯಾಕಂದರೆ ಪ್ರಮುಖ ಏರಿಯಾಗಳಲ್ಲಿ ಇದ್ದಾರೆ. ಹೀಗಾಗಿ ಇವ್ರನ್ನೆಲ್ಲ ಒದ್ದು ಓಡಿಸ್ಬೇಕು ಎಂಬುದು ಹಿಂದೂಪರ ಸಂಘಟನೆ ಆಗ್ರಹವಾಗಿದೆ. ನಾವು ಬರೋದು ನೋಡಿ ಸದ್ಯಕ್ಕೆ ಈಗ ಡೋರ್ ಲಾಕ್ ಹಾಕಿದ್ದಾರೆ, ಈಗ ಕೀ ಹಾಕಿ ಓಡಿ ಹೋಗಿದ್ದಾರೆ. ಇಲ್ಲಿ ಮಾತಾಡಿಸ್ತೀನಿ. ಕಿತ್ನಾ ಲೋಗ ಆತ ಬಾಂಗ್ಲಾದೇಶ್? हाँ वो भाग गया 1-1.5 घंटा में भाग गया. 1 ಗಂಟೆ ಮುಂಚೆ ಓಡೋಗಿದ್ದಾರೆ ಅಂತ ಅಂದ್ಬಿಟ್ಟು ಅವನು ಹೇಳ್ತಾನೆ. ಇಬ್ಬರಿದ್ದಾರಂತೆ. ಇದೇ ಥರ ತುಂಬ ಫ್ಯಾಮಿಲಿಗಳಿದೆ. ಯಾಕೆಂದ್ರೆ ನೀವು ಪ್ರತ್ಯಕ್ಷದರ್ಶಿ ಆಗಿರೋದ್ರಿಂದ 1 ಗಂಟೆ ಮುಂಚೆ ನಾವು ಮೀಡಿಯಾದವ್ರು ಬರ್ತೀವಿ ಅಂತ ಅಂದ್ಬಿಟ್ಟು ಓಡೋಗೋ ಪ್ರಸಂಗ ಏನು ಮಾಡೋಕ್ಕೆ ಬೇಕಾಯ್ತು. ಇವ್ರದ್ದು ದಾಖಲೆ ಇದ್ದಿದ್ರೆ ಆರಾಮಾಗಿ ತೋರಿಸ್ಬೋದಿತ್ತು. ನಾನು ಇಲ್ಲಿ ಸಿಟಿಜನ್ಶಿಪ್ ಪಡ್ಕೊಂಡಿದ್ದೀನಿ, ನಾನು ಇಲ್ಲಿರೋಕ್ಕೆ ಅರ್ಹತೆ ಅಂತ ಅಂದ್ಬಿಟ್ಟು ಪಡ್ಕೊಂಡು ಹೋಗಿತ್ತು. ಯಾವುದೇ ದಾಖಲಾತಿ ಇಲ್ದೇ ಮೀಡಿಯಾ ಬಂದು ಓಡೋಗ್ತಾರೆ ಅಂತಂದರೆ ತುಂಬ ಫ್ಯಾಮಿಲಿಗಳಿದೆ. ಈ ಥರ ಸುಮಾರು 60ರಿಂದ 70 ಕಾಲೋನಿಗಳು ಈ ಥರ ಇಲ್ಲಿ ಅಕ್ರಮ ಬಾಂಗ್ಲಾವಾಸಿಗಳು ಇದ್ದಾರೆ. ಯಾಕೆಂದ್ರೆ ನೀವು ಪ್ರತ್ಯಕ್ಷದರ್ಶಿ ಅವನು ಹೇಳ್ತಾನೆ ಕೇಳಿ. ಕಿತ್ನಾ ಲೋಗೆ 2 लोग है ना इधर, हाँ 2 कब जा रहे हैं? 1 घंटा का पहले, 1-1.5 घंटा पहले. 1-1.5 घंटा 1-1 घंटे ಮುಂಚೆ ಓಡೋಗಿದ್ದಾರೆ. क्यों जा रहे हैं इधर? वो मालूम हमारा आदमी आ रहा है ना, वो से जा रहे हैं. वो ठीक है, क्या काम कर रहे हैं उधर ये वाला? वो कसरला काम कर रहे हैं कबड्डी के. ಕಸ ಆಯೋದು ಈ ತರ ಕೆಲಸ. वो शाम का आ रहे हैं कि इधर? हाँ आ रहे हैं. ठीक है, ನಾವು ಸಾಯಂಕಾಲ ಮತ್ತೆ ಪ್ರಯತ್ನ ಮಾಡ್ತೀವಿ ಅವ್ರನ್ನ ಮಾತಾಡ್ಸಕ್ಕೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಈ ಕೆಲವೇ ಗಂಟೆಗಳಲ್ಲಿ ಈಗ ಡೋರ್ ಕ್ಲೋಸ್ ಮಾಡ್ಕೊಂಡು ಅವರು ಓಡಿ ಹೋಗಿದ್ದಾರಂತ ಇಲ್ಲಿ ನಿವಾಸಿಗಳು ಹೇಳ್ತಾರೆ. ಯಾಕಂದರೆ ಕೆಲವೊಂದು ವೆಸ್ಟ್ ಬೆಂಗಾಲ್ ಆಸಾಮ್ದವರು ಇಲ್ಲೆಲ್ಲ ಚಿಂತೆ ಆಯ್ತಿದ್ದಾರೆ. ಇದೇ ಅವರ ಗುಡಿಸಲು ನೋಡ್ತಿರ್ಬೋದು. ಸುಮಾರು ಗುಡಿಸಲುಗಳಿದ್ದಾವೆ. ಶೆಡ್ ಹಾಕೊಂಡು ಇಲ್ಲೇ ಜೀವನ ಮಾಡ್ತಿದ್ದಾರೆ. ಎಲ್ಲ ಬೇರೆ ಬೇರೆ ಸಿಟಿ ಒಳಗೆ ಹೋಗಿ ಕಸ ಆಯ್ದುಕೊಂಡು ಬರ್ತಾರೆ. ಬಿಯರ್ ಬಾಟಲ್ಗಳು ಎಲ್ಲವನ್ನ ಆಯ್ದುಕೊಂಡು ಬಂದು ಇಲ್ಲಿ ಡಂಪ್ ಮಾಡ್ತಾರೆ. ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಇದಕ್ಕೊಬ್ಬ ಮಾಲೀಕ ಇದ್ದಾನೆ. ಇವ್ರನ್ನ ಕರ್ಕೊಂಬರೋರು ಯಾರು? ಬೇರೆ ಅಲ್ಲಿಂದ ಬಾಂಗ್ಲಾ ಪ್ರಜೆಗಳನ್ನು ಇಲ್ಲಿ ಕರೆದುಕೊಂಡು ಬರೋರು ಯಾರು? ಇದಕ್ಕೊಂದು ಮಾಲೀಕ ಇದ್ದಾನೆ. ಆ ಮಾಲೀಕನನ್ನು ಪತ್ತೆ ಹಚ್ಚಬೇಕಾಗತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರ. ಒಂದು ಕಡೆ ದೇಶದ ಭದ್ರತೆಗೆ ಇದು ಸುರಕ್ಷಿತವಲ್ಲ. ಯಾಕಂದರೆ ತುಂಬ ಅಕ್ರಮ ಬಾಂಗ್ಲಾದೇಶದವರು ಬೆಂಗಳೂರು ಸುತ್ತಮುತ್ತ ಇದ್ದಾರೆ ಎಂಬುದು ಕಡೆ ಹೇಳಲಾಗ್ತದೆ. ಇದಕ್ಕೆ ರಿಪಬ್ಲಿಕ್ ಕಾಂಡ ಹಲವು ಕಡೆ ಹೋಗಿ ಒಂದು ಕಡೆ ಮೇಗಾ ಆಪರೇಷನ್ ಮಾಡ್ತಿದೆ. ಹಲವು ಬಾಂಗ್ಲಾದೇಶರು ಇದ್ದಾರೆ ಎಂಬುದು ಗೊತ್ತಾಗುತ್ತೆ. ಇಲ್ಲಿ ಸಹ ಇದ್ದಾರೆ ಎಂಬುದು ಸ್ಪಷ್ಟವಾಗಿ ಇಲ್ಲಿ ನಿವಾಸಿಗಳು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು.